ಫ್ರೆಂಡ್ಸ್ ಹಂಗೆ ಸೀದಾ ಬಂದ್ರಿ ಬೆಳಿಗ್ಗೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅನ್ಲೋಡ್ಗೆ. ಲೋಡಿಂಗ್ ಬೇರೆ ಕನ್ಫರ್ಮ್ ಆಗಿದೆ, ಲೋಡ್ಗೆ ಹೋಗ್ಬೇಕು. ಇವ್ರು ನೋಡಿದ್ರೆ ಇನ್ನೂ ಅನ್ಲೋಡ್ ಮಾಡಿಲ್ಲ, ಟೈಮ್ ಆಗ್ತೈತೆ. ಈ ರೋಡ್ ಎಲ್ಲಣ್ಣ ಯಾರಿಗನ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸೀದಾ ನೋಡೋಣ ಅವ್ರನ್ನ ಯಾವಾಗ ಅನ್ಲೋಡ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಮತ್ತು ಸೀದಾ ಅವರೇ ಫೋನ್ ಮಾಡಿ ಗಾಡಿ ತೊಗೊಂಬ ಅಂದರು ಪೈಂಟಿಗೆ. ಸೀದಾ ಗಾಡಿ ಎತ್ಕೊಂಡು ಹೋದೆ. ಅಲ್ಲಿ ಡೋರೆಲ್ಲ ಸೀಲ್ ಓಪನ್ ಮಾಡಿ ಬಿಟ್ಟೆ ಗಾಡಿ. ಅಲ್ಲಿ ನೋಡಿದ್ರೆ ಇನ್ನೂ ಹೆಲಿಕಾಪ್ಟರ್ ರೆಡಿ ಆಗ್ತಾಯಿತ್ತು. ಅದು ಏನೀಗ ಅಂತ ರೆಡಿ ಆದಮೇಲೆ ಗೊತ್ತಾಗೈತೆ ಏನಕ್ಕೆ ರೆಡಿ ಮಾಡ್ತಾರೆ ಅಂತ. ಅದು ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಏನಂತ. ಸೀದಾ ಹಂಗೆ ಅನ್ಲೋಡ್ ಗಂಡ ಫುಲ್ ನಿದ್ದೆ ಬೇರೆ, ನಿದ್ದೆ ಕಣ್ಣಲ್ಲಿ ಹಂಗೆ ಎತ್ತಿ ಹೋಗಿದ್ದೀನಿ. ಗೊರಗೊಂಡಪಲ್ಲಿ ಎಲ್ಲ ದಟ್ಟಿ ಯಾಕಂದರೆ ನೈಸ್ ರೋಡಲ್ಲಿ ಹೋದ್ರೇ ಸ್ವಲ್ಪ ಜಲ್ದಿ ಆಗುತ್ತೆ ಅಂತ. ಅಲ್ಲೋಗಿ ಹಂಗೆ ಮುಂದೆ ಊಟ ಗಿಟ ಇಸ್ಕೊಂಡು ಹೋಗೋಣ ಅಂತ ಸ್ವಲ್ಪ ಸಿಗ್ನಲ್ ವೆಯ್ಟ್ ಮಾಡ್ತಾಯಿದ್ದೆ. ಆಲ್ರೆಡಿ 3 ಗಂಟೆ ಬೇರೆ ಆಗಿಬಿಟ್ಟಿತ್ತು. ಸೇರಂತ ಊಟ ಪಾರ್ಸಲ್ ಇಸ್ಕೊಂಡು ಸೀದಾ ನೈಸ್ ರೋಡ್ ಟೋಲ್ ಹತ್ತಾ ಇದ್ದೀನಿ ಹೋಗಿ. ಇದು ಬಂದು ನಮ್ಮ ಬೆಂಗಳೂರ ನೈಸ್ ರೋಡು. ಇದು ಸಾರಿ 9ರಲ್ಲಿ ನೈಸ್ ರೋಡ್ ಇದ್ದು. ಇದರಿಂದ ಒಂದು 8 ಕಿಲೋಮೀಟ್ರ್ ಹೋಗಿ ಮೇನ್ ನೈಸ್ ರೋಡಲ್ಲಿ ಲೆಫ್ಟ್ ಎತ್ಕೋಬೇಕು. ಬೇರೆ ಟೈಮ್ ಬೇರೆ ಇವಾಗ ಓವರ್ ಆಗಿಬಿಟ್ಟಿದೆ. ಇಷ್ಟೊತ್ತಿಗೆಲ್ಲ ಗಾಡಿ ಲೋಡ್ ಆಗಿ ಬಿಡಬೇಕಿತ್ತು. ನೋಡಿದ್ರೆ ಇವಾಗ ಹೋಗ್ತಾಯಿದ್ದೀನಿ, ನಾನು ಲೋಡ್ಗೇನೆ ಇವಾಗ ಹೋಗ್ತಾಯಿದ್ದೀನಿ. ಅನ್ಲೋಡಿಂಗ್ ಸಮಸ್ಯೆ ಆಗಿಬಿಡೈತೆ. ಅನ್ಲೋಡಿಂಗು ಹೀಗೆ ಲೇಟ್ ಅಂದರೆ ಇಷ್ಟೊತ್ತಿಗೆಲ್ಲ ಪಾಯಿಂಟಲ್ಲಿ ಇರ್ತಾರೆ. ಯಾವಾಗ ಲೋಡೇ ಆಗಿಬಿಡ್ತೈತೆ ಗಾಡಿ ಇಷ್ಟೊತ್ತಿಗೆ. ನಮ್ಮದು ಇದು ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ಒಂದೇ ಥರ ಆಗಲ್ಲ. ಯಾಕಂದರೆ ನಾಳೆ ಇನ್ನೂ ಲೋಡ್ ಇಲ್ವಂತೆ. ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಲೇಟಾದರೂ ಪರವಾಗಿಲ್ಲ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನೈಸ್ ರೋಡ್ ಏನಕ್ಕೆ ಯೂಸ್ ಆಗೋದಂದರೆ ಇಂಥದಕ್ಕೆ ಯೂಸು. ಅರ್ಜೆಂಟಿಗೆ ಇದ್ದಾಗ ಹೊಸ್ದಾಗಿ ಹೊಡ್ಕೊಂಡ್ಬಿಡ್ಬೋದು. ಏನು ನೈಸ್ ರೋಡ್ ಅದೇ ಸೀದಾ ಇನ್ನೊಂದು ಹಾಫ್ ಆನ್ ಅವರ್ ಬನಾರಟ ಪಾಯಿಂಟ್ಗೆ ಹೋಗ್ಬಿಡ್ತೀನಿ. ಹೇಗೆ ಹೋಗ್ತಾ ಮುಂದೆ ಹಂಗೆ ನೋಡೋ. ಈಗ ನೋಡಿ ಹೆಂಗಿದೆ ನೈಸ್ ರೋಡು. ಇನ್ನೊಂದು ಹೈದರಾಬಾದಲ್ಲಿ ಇದೆಯಲ್ಲ ಅದು ಹೆಂಗೈತೆ. ಅದು ಈ ರೋಡ್ ಫುಲ್ ಇದ್ರೆ ಅದೊಂದು ರೋಡು ಬರೀ ಅಡೆಯಲ್ಲಿ ಇನ್ನೂ 4 ಲೈನ್ ಇದೆ ಅದಕ್ಕೆ. ನೋಡಿ ನಿಮ್ಗೆ ಯಾವ ರೋಡ್ ಇಷ್ಟ ಆಗಿದೆಯೋ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ 3 ವೀಡಿಯೋಸ್ಗೆ ನನ್ನ ಫಾಲೋ ಮಾಡಿ ಶೇರ್ ಮಾಡ್ಕೊಳ್ಳಿ. ಇದು ಏನೋ ಒಂದು ಬಿಸಿ ಕೊಡಬೇಕಪ್ಪ ನಮಗೆ. ಚೆನ್ನಾಗಿ ಅದು ಒಂದು ಗ್ರಾಮ ಸೀದಾ ಹಂಗೆ ಬಂದೆ ಪಾಯಿಂಟಿಗೆ ಬಂದು ಗಾಡಿ ಬಿಟ್ಬಿಟ್ಟು ಅವರು ಇದು ನಮ್ಮ ಬನಾರಘಟ್ಟ ಗೋಡನು ಹೊಸಗಡೆ ನೋಡಿರ್ತೀರಾ. ಇದು ಬನಾರಘಟ್ಟ. ಅದು ಅಲ್ಲೊಂದು ಇಲ್ಲೊಂದು ಐತೆ. ಸೀದಾ ಇಲ್ಲಿ ಲೋಡ್ ಆಗೋದು ಲೇಟ್ ಆಗುತ್ತೆ. ಹಿಂಗೋ ಸೀದಾ ಗಾಡಿ ಪಾಯಿಂಟಿಗೆ ಬಿಟ್ಟು ಹಂಗೆ ಮಲ್ಕೊಂಬಿಟ್ಟೆ. ಒಂದು 7 ಗಂಟೆಗೆ ಹಂಗೆ ಎಬ್ಬರಿಸಿ ಬಿಲ್ ಕೊಟ್ಟರು. ಸೀದಾ ಬಿಲ್ ಇಸ್ಕೊಂಡು ಹಂಗೆ ಬಿಲ್ ಇಸ್ಕೊಂಡಾಯ್ತು. ಸೀದಾ ಹೋಗೋಣ ಮುಂದೆಗೆ. ಇವಾಗ ಬೇರೆ ನೋ ಎಂಟ್ರಿ ಟೈಮು. ನೋ ಎಂಟ್ರಿನ ಹಿಂಗೆ ಪಾಸ್ ಮಾಡ್ತೀನಿ ಅಂತ ಮಾತ್ರ ನೋಡಿರಿ ಇವಾಗ. ಯಾಕಂದರೆ ರೆಗ್ಯುಲರ್ ಅಲ್ಲ, ಅದಕ್ಕಂತ ಒಂದು ಕೋಡ್ ವರ್ಡ್ ಇದೆ. ಕೋಡ್ ವರ್ಡ್ ಸುಮ್ಮನೆ ಇಲ್ಲದ ಬೇಡ. ಅದು ಸೀದಾ ನಾವು ಹೋಗೋಣ ನೈಸ್ ರೋಡ್ ಹತ್ತಿ. ನೈಸ್ ರೋಡಲ್ಲಿ ನೋಡೋಣ. ನೈಸ್ ರೋಡ್ ಆಗಿತ್ತೇ ಇರ್ತಾರೆ 9 ಹತ್ರ. ಅಲ್ಲಿ ಹೆಂಗೆ ಪಾಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಏನಿಲ್ಲ ಫ್ರೆಂಡ್ಸ್, ಇವಾಗ ಏನಂದರೆ ಬನಾರಘಟ್ಟ ಮಾತ್ರ ಒಂದು 1000 ರೂಪಾಯಿ ಎಕ್ಸ್ಟ್ರಾ ಡೀಸೆಲ್ ಆಗುತ್ತೆ. ಯಾಕಂದರೆ ದೂರ ಇದೆಯಲ್ಲ ಅಂತ ಡೀಸೆಲ್ ಹಾಕ್ಸಿದ್ದೀನಿ. 1000 ರೂಪಾಯಿಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇರ್ತಾರೆ ಅಂದ್ಕೊಂಡೆ, ನೋಡಿದ್ರೆ ಯಾರು ಇಲ್ಲ. ಸೊ ಇದ್ದಿದ್ರೆ ನಮ್ದೊಂದು ಕೋಡ್ ಹೊಡಿತ್ತು. ಕೋಡ್ ಹೊಡಿದ್ನೇ ಎಸ್ಕೇಪ್ ಆಗೋಲ್ಲ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ನಮ್ಮದು ಏನಂದರೆ ವಿಷಯ ವ್ಲಾಗ್ ಬಂದು ಒಂದು ಟ್ರಿಪ್ ಹೆಂಗೆ ಬೆಂಗಳೂರು ಟು ಹೈದರಾಬಾದ್ ಹೆಂಗೆ ಹೋಗೋದು, ಏನು ಟ್ರಾವೆಲ್ ಅಂತ ಇರೋದೇ. ಅದನ್ನು ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿರಿ. ಇಷ್ಟ ಇದ್ದರೆ ಲೈಕ್ ಹಾಕಿರಿ, ಕಮೆಂಟ್ ಮಾಡಿರಿ. ಏನಿದ್ರು ಕಮೆಂಟ್ ಮಾಡಿರಿ, ನೋಡ್ಕೊಳ್ಳೋಣ, ಮಾತಾಡ್ಕೊಳ್ಳೋಣ. ಮತ್ತು ಹಂಗೆ ನಮ್ಮದು ನಾರ್ಮಲ್ ಬಂಕಿಗೆ ಬಂದ್ರಿ. ಶೆಲ್ ಪೆಟ್ರೋಲ್ ಬಂಕ್ ಬಂದು ಒಂದು 16,500 ಡೀಸೆಲ್ ಹಾಕೊಂಡ್ರು ಓನರು. ಈ ವಿಷಯ ಎಷ್ಟು ಜನ ಗೊತ್ತಿದೆ ಅಂತ ಗೊತ್ತಿಲ್ಲ. ಈ ಕ್ಯಾನ್ ಬಂದು ಶೆಲ್ಲಲ್ಲೆಲ್ಲ ಕ್ಯಾನಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡಲ್ಲ ಅಂತ ಇದ್ರು. ನೋಡಿದ್ರೆ ಅವ್ರದ್ದೇ ಕ್ಯಾನ್ ಇದೆ. 3,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 25 ಲೀಟ್ರ್ ಕೊಡ್ತಾರೆ. ಮತ್ತು ಅದು ಕ್ಯಾನ್ ವಾಪಸ್ ಕೊಟ್ಟರೆ ಕಾಸು ವಾಪಸ್ ಕೊಟ್ಬಿಡ್ತಾರೆ. ನೋಡಿ ಈ ಆಫರ್ ಯಾರ್ಯಾರು ಗೊತ್ತಿದೆ ಕಮೆಂಟ್ ಮಾಡಿರಿ.
ನೋಡಿ ಫುಲ್ಲಾಗಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಬಾಗೇಪಲ್ಲಿಯಲ್ಲಿ. ಏನು ಮಿನಿಟ್ ಗೊತ್ತಿಲ್ಲ, ಮುಂದೆ ಹೋದರೆ ಗೊತ್ತಾಗುತ್ತೆ. ನೋಡೋಣ ನೋಡಿ ಎಷ್ಟು ದೂರ ಇದೆ ಟ್ರಾಫಿಕ್. ನೋಡಿದ್ರೆ ಎಲ್ಲ ಗಾಡಿ ಒನ್ವೇದಲ್ಲಿ ಹೊಡಿತಾ ಇದ್ರು. ಸರಿ ಹಿಂದೆ ಜಾಗ ಐತೆ ಅಂತ ಹೇಳ್ಬಿಟ್ಟು ಹಂಗೆ ಸೀದಾ ಹಿಂದೆ ರಿವರ್ಸ್ಗೆ ಒನ್ವೇದಲ್ಲಿ ಅಲ್ಕೊಂಡೆ. ಮುಂದೆ ನೋಡಿದ್ರೆ ಏನೋ ಸಿಮೆಂಟ್ ಗಾಡಿ ಅಪ್ಸೈಡ್ ಆಗಿರೋದು. ನೋಡಿದ್ರೆ ಇಬ್ರು ರೇಸ್ ಆಡ್ಕೊಂಡು ಬಂದಿದ್ದಾರಂತೆ. ಏನು ಅಲ್ಲಿಂದ 1 ಕಿಲೋಮೀಟ್ರ್ ಇರೋದು ಅವ್ರದ್ದು ಗೋಡನ್ನು. ನೋಡಿದ್ರೆ ಅಷ್ಟು ಬೇಗ ಅವರು ಆಟ ಆಡ್ಕೊಂಡು ಬಂದು ಈ ಥರ ಮಾಡಿದ್ದಾರೆ ರೋಡಲ್ಲಿ ಟ್ರಾಫಿಕ್ ಜಾಮು. ನೋಡಿದ್ರೆ ಅವರಿಂದ ಇಷ್ಟು ಚೆನ್ನಾಗಿದ್ದು. ಹೆಂಗೋ ಡ್ರೈವರ್ಗೇನು ಏಟಾಗಿಲ್ಲ, ಸೇಫೇ ಡ್ರೈವರು. ಏನಕ್ಕೆ ಈ ರೇಸ್ ಇರೋ ಇದಕ್ಕೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅಲ್ಲ. ಹೀಗೆ ಸೀದಾ ಅನಂತಪುರಂ ಟೋಲಲ್ಲಿ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ 3 ಗಂಟೆಗೆ. ಇವಾಗ ಇದ್ದು ಹೋಗ್ತಾ ಇದ್ದೀನಿ. ಇವಾಗ ಅಷ್ಟೇ ಆಗುತ್ತೆ. ಇವತ್ತು ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡು ನೋಡೋಣ. ನಮ್ಮ ನೋಡೋಣ ಸ್ವಲ್ಪ ದಬಾಯಿಸಿ ಹೊಡಿಯೋ ಅಂದರೆ ಸೀದಾ ನೋಡೋಣ ಇದು ಏನಾಗುತ್ತೆ ಅಂತ. ಚಳಿ ಬೇರೆ ಭಯಂಕರ ಹೊಡಿತೈತೆ ಚಳಿ. ಬಾಯ್ ಫ್ರೆಂಡ್ಸ್, ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಹೈದರಾಬಾದ್ ರೀಚ್ ಆಗ್ಬಿಟ್ಟು ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್